ಅತ್ಗೆ ನಿಮ್ದು ಯಾಕೋ ತುಂಬಾ ಜಾಸ್ತಿ ಆಯ್ತು. ನಮ್ಮ ಅಣ್ಣನ್ ಯಾಕೆ ಹಿಂಗ್ ರೇಗಿಸ್ತೀರಾ? ನಮ್ ಮನೆ ಗಣೇಶ ಸೂಪರ್ ಆಗಿದೆ ಅತ್ಗೆ. ಬೆಳಿಗ್ಗೆ ನೋಡಿದ್ರೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇತ್ತು, ಈಗೇನೋ ಗಣೇಶ ಕಲರ್ ಕಲರ್ ಆಗ್ಬಿಟ್ಟಿದ್ದಾನೆ. ಗಣೇಶ ತುಂಬಾ ಏನ್ ಅಲಂಕಾರ ಮಾಡಿಲ್ಲ, ಆದ್ರೂ ತುಂಬಾನೇ ಮುದ್ದು ಮುದ್ದು ಮುದ್ದಾಗಿದೆ. ಹಾಗಾದ್ರೆ ಒಂದ್ಸಲ ಮಂಗಳಾರತಿ ಮಾಡ್ಬಿಡಮ್ಮ. ಅತ್ಗೆ ಜಾಸ್ತಿ ಆಯ್ತದ್ಕೆ ನಿಮ್ದು. ಅಣ್ಣ ಏನಣ್ಣ ನಿನ್ ವೇಷ, ಯಾಕೆ ಹಿಂಗ್ ಕೂತಿದ್ಯಾ? ಅಣ್ಣ ನೀನ್ ತಾನೆ ನಾನ್ ಹೋಗಲ್ಲ ಅಂದ್ರು ಬೆಳಿಗ್ಗೆ ರಾಘವ್ ಬಂದ ತಕ್ಷಣ ಹೋಗು ಬಿಟ್ಟ ಹೋಗು ಕಂದ ಅಂತ ಕಳ್ಸ್ಕೊಟ್ಟಿದ್ದು. ಹೌದು ಹೇಳಿದ್ ನಾನೇ. ಮತ್ತ ಅದಕ್ಕೆ ಅಲ್ಲೇ ಹೋಗಿ ಇಷ್ಟೊತ್ತಿದ್ಬಿಟ್ರೆ ಓದ್ವಾ ಪೂಜೆ ಮಾಡಿದ್ವಾ ಬಂದ್ವಾ ಅನ್ನೋ ತರ ಇರ್ಬೇಕು. ನಮ್ಮನ್ ಮರ್ತ್ಬಿಟ್ಟು ಅಲ್ಲೇ ಇದ್ಬಿಟ್ರೆ ಏಯ್ ಒಂದು ಬಿಟ್ಟ ಅಂದ್ರೆ ನಾನು ನಿಮ್ನೆಲ್ಲ ಮರಿತೀನ? ಇಲ್ ನೋಡೋಣ, ಆ ದೇವ್ರೆ ಬಂದು ನಿಂಗ್ ಸ್ವರ್ಗದಲ್ಲಿ ಜಾಗ ಕೊಡ್ತೀನಿ, ನನ್ ಪಕ್ಕದಲ್ಲಿ ಬಾ ಕೂತ್ಕೋ ಅಂತ ಹೇಳಿದ್ರು ನಾನೇನ್ ಹೇಳ್ತೀನಿ ಗೊತ್ತಾ? ನಮ್ಮ ಅಣ್ಣ ಅದ್ಕೇನ್ ಬಿಟ್ಟು ನಾನು ಎಲ್ಗೂ ಬರಲ್ಲ ಅಂತ ಹೇಳ್ತೀನಿ. ನನಗೆ ಆತರ ಎಲ್ಲ ಮಾತಾಡ್ತೀಯ ನೀನು? ನಿನಗೊಬ್ನಿಗೇನ ಕೋಪ ಬರೋದು? ನಂಗೂ ಕೋಪ ಬಂದಿದೆ, ನಾನು ಯಾರ ಜೊತೆನೂ ಮಾತಾಡಲ್ಲ. ಅಯ್ಯೋ, ಮೊದ್ಲು ಗಣೇಶ, ಈಗ ಮೌನ ಗೌರಿ. ಶಂಕ್ರು ಅಮ್ಮೋರೆ, ನಿಂಗ್ ಯಾರಾದ್ರೂ ಅರ್ಚಕ್ರು ಪರಿಚಯ ಇದಾರ? ಯಾಕಮ್ಮೋರೆ? ಏನ್ ಮಾಡೋದು, ಪೂಜೆ ಮಾಡಕ್ ಬಂದಿದ ಅರ್ಚಕ್ರೆ ದೇವ್ರಾಗ್ ಕುತ್ಕೊಂಡ್ಬಿಟ್ಟಿದಾರಲ್ಲ. ಯಾರಾದ್ರೂ ಮಹಾಮಂಗಳಾರತಿ ಮಾಡ್ಬೇಕಲ್ವಾ? ಅದಕ್ ನೀವೇ ಇದ್ದೀರಲ್ಲ ಅಮ್ಮೋರೆ. ಶಂಕ್ರು